ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದ ತರಲೆಂಬುದೇ ನಮ್ಮ ಉದ್ದೇಶವಾಗಿದೆ. ಬನ್ನಿ ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಧ್ಯಾನಿಸಿದಂಥ ವಾಕ್ಯ ಭಾಗವನ್ನು ಮುಂದುವರಿಸೋಣ. ಕಳೆದ ವಾರದಲ್ಲಿ 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15ನೇ ವಚನ ತನಕ ನಾವು ಓದಿಕೊಂಡೆವು. 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15ನೇ ವಚನ ತನಕ ಓದ್ಕೊಂಡಿದ್ದೆವು. ಆ ವಾಕ್ಯದಲ್ಲಿ ನಾವು 10ನೇ ವಚನ ಮಾತ್ರ ನಾವು ಓದ್ಕೊಂಡು ಧ್ಯಾನಿಸಿದ್ದೇವೆ. ನಾನು ಹೇಳಿದ್ದೇನೆ, ಮುಂದಿನ ಕೆಲವು ವಾರಗಳು ನಾವು ಈ ವಾಕ್ಯ ಭಾಗ ಧ್ಯಾನಿಸಲಿಕ್ಕಾಗಿದ್ದೇವೆ ಎಂಬುದಾಗಿ. ಆ ಮೊದಲನೇ ವಾಕ್ಯ ಅಂದರೆ 10ನೇ ವಚನವನ್ನು ನಾನು ಪುನಃ ಓದಿ ಕಳೆದ ವಾರದಲ್ಲಿ ಬಿಟ್ಟಂಥ ಆ ಒಂದು ಭಾಗದಿಂದ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರವನ್ನು ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೆ. ಎಚ್ಚರಿಕೆಯಾಗಿರಬೇಕು. ಇದರ ವಾಕ್ಯದ ಆಧಾರದೊಂದಿಗೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರಲ್ಲಿ 21-22 ವಚನಗಳನ್ನು ನಾವು ಕಳೆದ ಸಾರಿ ಧ್ಯಾನಿಸಿದ್ದೇವೆ. ಏನಂತ ಹೇಳಿದೆ ಅಂದರೆ, ನಾವು ಕಟ್ಟುವಂಥದ್ದು ಎಚ್ಚರಿಕೆಯಿಂದ ಕಟ್ಟಬೇಕು. ಹೇಗೆ ಕಟ್ಟಬೇಕು? ಇವತ್ತು ನಮ್ಮ ಮನೆ ಅಲ್ಲ, ನಮ್ಮ ಚರ್ಚ್ಗಳನ್ನಲ್ಲ, ಅಥವಾ ನಮ್ಮ ಯಾವುದೇ ಲೋಕದ ವಿಚಾರಗಳಲ್ಲ. ಇವತ್ತು ನಾವು ಕಟ್ಟಲ್ಪಡುವಂಥದ್ದು ನಮ್ಮ ಆತ್ಮಿಕ ವಿಚಾರಗಳು, ನಮ್ಮ ನಡೆ ನುಡಿ ಕ್ರಿಯೆಗಳು, ನಮ್ಮ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಕಟ್ಟುವವರಾಗಿರಬೇಕು. ಯಾಕಂದರೆ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ರಕ್ಷಕನಾಗಿ ಬರುವುದಿಲ್ಲ, ಆತನು ಮೊದಲಿಂಗನಾಗಿ ಬರ್ತಾನೆ. ಯೇಸು ಸ್ವಾಮಿ 1ನೇ ಸಾರಿ ಬಂದಾಗ ಲೋಕ ರಕ್ಷಕನಾಗಿ ಬಂದನು, ರಕ್ಷಣೆಗೆ ಮಾರ್ಗ ತೋರಿಸಿದನು, ಪಾಪ ಪರಿಹಾರಕ್ಕೆ ಮಾರ್ಗ ತೋರಿಸಿದನು, ನೀತಿಯ ಜೀವಿತಕ್ಕೆ ಮಾರ್ಗ ತೋರಿಸಿದನು, ಪರಿಶುದ್ಧ ಜೀವಿತಕ್ಕೆ ಮಾರ್ಗ ತೋರಿಸಿದನು, ಸತ್ಯ ನೀತಿ ನ್ಯಾಯದ ಜೀವಿತಕ್ಕೆ ಮಾರ್ಗ ತೋರಿಸಿದನು. ಈ ಮಾರ್ಗವನ್ನು ಅನುಸರಿಸುವವರನ್ನು ಆತನು 2ನೇ ಸಾರಿ ಬರುವಾಗ ಮೊದಲಿಂಗನಾಗಿ ಆತನು ಬರುತ್ತಾನೆ. ಯಾರ್ಯಾರು ಈ ರೀತಿಯಲ್ಲಿ ಕಟ್ಟಲ್ಪಡುತ್ತಾರೋ ಅವರು ಮೊದಲಗಿತ್ತಿಯಾಗಿ ಮಾರ್ಪಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯಾಕಂದ್ರೆ ಸತ್ಯವೇದದಲ್ಲಿ 1ನೇ ಆದಾಮನ ವಿಷಯದಲ್ಲಿ ಹಾಗೂ 2ನೇ ಆದಾಮನ ವಿಷಯದಲ್ಲಿ ನಾವು ನೋಡುತ್ತೇವೆ. 1ನೇ ಆದಾಮನಿಂದ ಪಾಪವು ಉಂಟಾಯಿತು. 2ನೇ ಆದಾಮನು ಅದು ಯೇಸು ಕ್ರಿಸ್ತನು, ಆತನಿಂದ ಪಾಪ ವಿಮೋಚನೆ, ಪಾಪದಿಂದ ಮುಕ್ತಿಗೆ ಮಾರ್ಗ ಆಯಿತು ಎಂಬುದಾಗಿ ರೋಮ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಹಾಗಿರುವಾಗ 1ನೇ ಅವಳು ಹೇಗೆ ನಾಶವಾದಲೋ, ಪಾಪದ ಬಲೆಗೆ ಅವಳು ಬಿದ್ದು, ಹಾಗೆ 2ನೇ ಹವ್ವಳು ಹಾಗೆ ನಾಶವಾಗಬಾರದನ್ನುವುದಕ್ಕಾಗಿ 2ನೇ ಆದಾಮನು 2ನೇ ಹವ್ವಳನ್ನು ವಿವಾಹ ಆಗ್ಲಿಕ್ಕಾಗಿ 2ನೇ ಸಾರಿ ಆತನ ಮಧ್ಯಾಕಾಶಕ್ಕೆ ಇಳಿದು ಬರ್ಲಿಕ್ಕಾಗಿದ್ದಾನೆ. ಆ 2ನೇ ಹವ್ವಳು ಯಾರಂದ್ರೆ, ಯಾರು ವಾಕ್ಯವನ್ನು, ಸತ್ಯವನ್ನು, ಆ ಪರಿಶುದ್ಧತೆಯನ್ನು, ಆತ್ಮೀಯತೆಯನ್ನು ಕಾಪಾಡಿಕೊಂಡು ಯೇಸು ಕ್ರಿಸ್ತನು ಮೆಚ್ಚತಕ್ಕಂತ ಒಳ್ಳೆ ಒಂದು ಕನ್ಯೆಯಾಗಿ, ಮೊದಲ ಗಿತ್ತಿಯಾಗಿ, ಆ ಒಂದು ಒಳ್ಳೆ ಒಂದು ಗುಣಲಕ್ಷಣಗಳನ್ನು ತೋರಿಸುವಂತ ವ್ಯಕ್ತಿಯಾಗಿ ಇದ್ದರೆ ಮಾತ್ರವೇ ಅವನು ಯೇಸು ಕ್ರಿಸ್ತನಿಗೆ ವಿವಾಹ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಈ ಒಂದು ಆಲೋಚನೆಯೊಂದಿಗೆ ನಾವು ವಾಕ್ಯ ಭಾಗಗಳನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಯೇಸು ಕ್ರಿಸ್ತನ ವಿಷಯದಲ್ಲಿ ಅನೇಕ ಉಪದೇಶಗಳಿದೆ. ಆ ಉಪದೇಶ ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಬೋಧನೆಗೆ ಸಬ್ಜೆಕ್ಟ್ ಅಲ್ಲ, ಅಥವಾ ಯಾರಿಗೋ ಒಂದು ಸ್ವಾರ್ಥ ಕೊಡಲಿಕ್ಕೆ ಸಬ್ಜೆಕ್ಟ್ ಅಲ್ಲ. ಮೊದಲು ನನ್ನ ಜೀವಿತಕ್ಕೆ ಅದು ಮಾದರಿಯಾಗಿರ್ಬೇಕು. ಇವತ್ತು ನನ್ನ ಜೀವಿತ ಅದಾಗಿರ್ಬೇಕು. ನನ್ನ ನಡತೆ, ನನ್ನ ಜೀವಿತ, ನನ್ನ ಭಾವನೆಗಳು ನನ್ನ ದೇವರನ್ನು ಗಣಪಡಿಸುವಂಥದ್ದಾಗಿರಬೇಕು. ಇವತ್ತು ನಾನು ಯಾವುದರನ್ನು ಕಟ್ಟುತ್ತಾ ಇದ್ದೇನೆ, ಯಾವುದರ ಮೇಲೆ ಕಟ್ಟುತ್ತಾ ಇದ್ದೇನೆ, ಏನನ್ನು ಕಟ್ಟುತ್ತಾ ಇದ್ದೇನೆ? 1 ಕೊರಿಂಥ್ಯ 3ನೇ ಅಧ್ಯಾಯ 10ನೇ ವಚನ ಹೇಳಿದ ಹಾಗೆ ಎಚ್ಚರಿಕೆಯಾಗಿರಬೇಕು. ಕಳೆದ ವಾರದಲ್ಲಿ ನಾನು ಹೇಳಿದ್ದೆ, ಒಂದು ಒಳ್ಳೆ ಪ್ರಜೆಗೆ ಯಾವಾಗ ಒಂದು ಸನ್ಮಾನ ಕೀರ್ತಿ ಬರ್ತದೆ ಅಂದ್ರೆ, ಅರಸನ ಎಲ್ಲಾ ನಿಯಮಗಳನ್ನು ಪಾಲಿಸಿ ಆ ಒಂದು ರಾಜ್ಯದಲ್ಲಿ ಅವನು ಒಳ್ಳೆಯವನಾಗಿದ್ದಾಗ ಅವನಿಗೆ ಕೀರ್ತಿ, ಮಾನ, ಪ್ರಭಾವ ಬರ್ತದೆ. ಇವತ್ತು ಆ ಪ್ರಜೆ ಯಾವುದನ್ನು ಪಾಲಿಸಲಿಲ್ಲ, ಅರಸನು ಯಾವುದನ್ನು ಫಾಲೋ ಮಾಡಲಿಲ್ಲ, ಎಲ್ಲವೂ ಬೇಕಾಬಿಟ್ಟಿ ಅವನು ಜೀವಿಸ್ತಾ ಇದ್ದಾನೆ, ಅವನಿಗೆ ಯಾವುದಕ್ಕೂ ಸಮಯ ಇಲ್ಲ, ನಿಯಮ ಇಲ್ಲ, ಕ್ರಮ ಇಲ್ಲ. ಅಂಥವನನ್ನು ಕರೆದು ಯಾವ ಅರಸನು ಗೌರವಿಸಿದನ್ನು ನಾವು ಚರಿತ್ರೆಯಲ್ಲಿ ನೋಡುವುದಿಲ್ಲ. ಹಾಗಾದ್ರೆ ಇವತ್ತು ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತ ನಾವು ಒಟ್ರಾಸಿ ಜೀವನ ಮಾಡಿ, ಒಟ್ರಾಸಿ ನಮ್ಮ ಜೀವಿತವನ್ನು ಸಾಗಿಸಿ, ನಾವು ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ನಮಗೋಸ್ಕರ ಬರ್ತಾರೆ ಅಂತ ನೆನೆಸೋದು ಬೇಡ.
ಇವತ್ತು ನಾನು ಕ್ರೈಸ್ತನಾಗಿದ್ದೇನೆ, ಬಿಲಿವರ್ ಆಗಿದ್ದೇನೆ, ಭಾರ ಹಾಕಿ ದೇವರ ಮೇಲೆ ಭಾರ ಹಾಕಿ ಜೀವಿಸುವಂತ ಒಂದು ಆ ಸ್ವಾರ್ಥ ಜೀವನ ನಮಗೆ ಬೇಡ. ಇವತ್ತು ನಿಜವಾಗಿ ನಮ್ಮ ಜೀವಿತ ದೇವರ ಶಕ್ತಿಯಿಂದ ಕೂಡಿರಬೇಕು. ಕಡೆ ಕಾಲದಲ್ಲಿ ಏನಾಗ್ತದೆ ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ, ಕಡೆ ಕಾಲದಲ್ಲಿ ಏನ್ ಮಾಡ್ತಾರೆ, ಭಕ್ತಿಯ ವೇಷವಿತ್ತು, ಅದರ ಬಲ ಬೇಡ ಅನ್ನುವಂಥ ಪರಿಸ್ಥಿತಿ ನಮ್ಮದಾಗಬಾರ್ದು. ನಮಗೆ ಭಕ್ತಿಯ ವೇಷ ಮಾತ್ರ ಅಲ್ಲ, ಶಕ್ತಿ ಬೇಕು. ಭಕ್ತಿಯ ಶಕ್ತಿ ಇದ್ರೆ ಮಾತ್ರವೇ ಅಲ್ಲಿ ಕಾರ್ಯ ಆಗ್ತದೆ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನಾದ್ರೂ ಒಂದು ವಿಷಯ ಆದ್ರೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯಲ್ಲಿ ದೇವರು ಬಿಡುಗಡೆ ಕೊಡ್ತಾನೆ. ಮೊದಲನೇ ಪ್ರಿಯಾರಿಟಿ ದೇವರಿಗೆ ಕೊಡಿ, ಮೊದಲನೇ ಅವಕಾಶ ದೇವರಿಗೆ ಕೊಡಿ. ಇವತ್ತು ದೇವರನ್ನು ಮಾನಿಸಿ ನಿಮ್ಮ ಪ್ರಾರ್ಥನೆಗೆ ದೇವರು ಖಂಡಿತ ಉತ್ತರ ಕೊಡ್ತಾನೆ. ಯಾವುದೇ ವಿಷಯ ಇರ್ಬೋದು. ಇವತ್ತು ನೀವು ಕೇಳ್ತಿರುವಾಗ ಕೆಲವೊಮ್ಮೆ ನನಗೆ ಈ ವಿಷಯಕ್ಕೆ ಉತ್ತರ ಸಿಗ್ಲಿಲ್ಲ, ಅದಕ್ಕೆ ಸಿಗ್ಲಿಲ್ಲ, ಈ ರೀತಿಯಾದಂಥ ಯೋಚನೆ ಇರ್ಬೋದು. ಪ್ರಿಯ ಸಹೋದರ ಸಹೋದರಿ, ಕರ್ತನ ನಾಮದಲ್ಲಿ ನಾನು ಹೇಳ್ತೇನೆ, ಇವತ್ತೇ ದೇವರು ನಿನಗೆ ಉತ್ತರ ಕೊಟ್ಟೆ ಕೊಡ್ತಾನೆ. ಇವತ್ತು ನೀನು ಇಫ್ ಯು ಪ್ರೇ ಗಾಡ್ ವಿಲ್ ಆನ್ಸರ್. ದೇವರು ನಿನಗೆ ಉತ್ತರ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 21-22 ವಚನವನ್ನ ನಾನು ಪುನಃ ಓದ್ತೇನೆ. ಕಳೆದ ವಾರದಲ್ಲಿ ವಾಕ್ಯ ಭಾಗವನ್ನು ಓದಿದೆ. ಪ್ರಿಯರೇ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಪ್ರಿಯರೇ, ಇವತ್ತು ನಾವು ಎಂಥದನ್ನು ಕಟ್ಟುತ್ತೇವೆ, ಎಚ್ಚರಿಕೆ ಆಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಿರುವಾಗ ನಾನು ಯಾವ ರೀತಿ ನಡೀತಾ ಇದ್ದೇನೆ, ಒಬ್ಬ ಅರಸನಿಗೆ ತಕ್ಕ ಹಾಗೆ ಪ್ರಜೆಗಳು ನಡೆದರೆ ಮಾತ್ರ ಆ ಒಂದು ರಾಜ್ಯಕ್ಕೆ ಹೆಸರು ಹೇಗೆ ಬರ್ತದೋ ಹಾಗೆ ಒಂದು ಒಳ್ಳೆ ಸೃಷ್ಟಿಕರ್ತನಿಗೆ, ನಮ್ಮ ಒಳ್ಳೆ ರಾಜಾದಿರಾಜನಿಗೆ, ಕರ್ತಾದಿಕರ್ತನಿಗೆ ಆತನ ಎಲ್ಲ ನಿಯಮಾವಳಿಗಳನ್ನು ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ಹಾಗಿರುವಾಗ ಅವುಗಳನ್ನು ಗಾಳಿಗೆ ತೂರಿ ನಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸಿ ನಾವು ದೇವರ ಮೇಲೆ ಭಾರ ಹಾಕಿ ಜೀವಿಸಿದ್ರೆ ಏನು ನಡೆಯುವುದಿಲ್ಲ. ಇವತ್ತು ದೇವರು ಇಷ್ಟೇ ಕೇಳೋದು, ನಮ್ಮ ಜೀವಿತ ತಂದೆಯ ಚಿತ್ತದಂತೆ ಇದೆಯಾ, ದೇವರ ಚಿತ್ತದಂತೆ ಇದೆಯಾ, ವಾಕ್ಯ ಪ್ರಕಾರವಾದ ಜೀವನ ಇದೆಯಾ. ಲೋಕ ಮೋಸ ಮಾಡ್ತಾ ಇದೆ, ಅನ್ಯಾಯಕ್ಕೆ ಮೋಸ ವಂಚನೆಗೆ ಕೈ ಹಾಕಿ ಏನು ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಹೇಳಿ ಈ ರೀತಿಯ ಜೀವನದಲ್ಲಿ ಮುಂದೆ ಹೋಗ್ತಾ ಇದೆ. ಇವತ್ತು ನಮ್ಮ ಜೀವಿತವ ಹೇಗಿದೆ ನಾವು ನೆನೆಸಿಕೊಳ್ಳೋಣ. ಒಬ್ಬ ಕಳ್ಳನಿಗೆ ಕಳ್ಳನ ವಿಷಯದಲ್ಲಿ ಹೇಳುವಾಗ ಅವನಿಗೆ ಬೇಸರ ಆಗ್ತದೆ. ಕೆಲವೊಮ್ಮೆ ಕೆಡುಕನ ವಿಷಯದಲ್ಲಿ ಹೇಳುವಾಗ ಬೇಸರ ಆಗ್ತದೆ. ವ್ಯಭಿಚಾರಿಗೆ ವ್ಯಭಿಚಾರ ವಿಷಯ ಹೇಳುವಾಗ ಬೇಸರ ಆಗ್ತದೆ. ಕುಡುಕನ ವಿಷಯದಲ್ಲಿ ಹೇಳುವಾಗ ಬೇಸರ ಆಗ್ತದೆ. ಇವತ್ತು ಮನುಷ್ಯರಿಗೆ ಬೇಸರ ಆಗ್ತದಂತೇಳಿ ನಾವು ನಮ್ಮ ಜೀವಿತದಲ್ಲಿ ನಾವು ಎಲ್ಲವನ್ನು ಮರೆ ಮಾಡಿಕೊಂಡು ಹೋದರೆ ನಾಳೆ ನರಕದಲ್ಲಿ ಒಂದು ದಿವಸವಾದರೂ ಅದರಿಂದ ಬಿಡುಗಡೆ ಹೊಂದದೆ, ಒಂದು ಸೆಕೆಂಡ್ ಆದರೂ ಅದರಿಂದ ಬಿಡುಗಡೆ ಹೊಂದದೆ ನಿತ್ಯವಾದ ಯಾತನೆ ಸ್ಥಳ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ದೇವರೆಲ್ಲವನ್ನ ತಕೊಳ್ಳೋದು ವಾಕ್ಯದ ಆಧಾರದೊಂದಿಗೆ. ಐಶ್ವರ್ಯವಂತನಾದವನು ಸತ್ತು ಎಲ್ಲಿಗೆ ಹೋದ, ಬಡ ಲಾಜರನು ಸತ್ತು ಎಲ್ಲಿ ಹೋದ, ಕಳೆದ ವಾರದಲ್ಲಿ ಹೇಳಿದೆ. ಇವತ್ತು ಐಶ್ವರ್ಯವಂತನಿಗೆ ಏನು ಹೇಳಿದ್ದಾರೆ, ಅವನಿಗೆ 5 ಜನ ಅಣ್ಣ ತಮ್ಮಂದಿರು ಇದ್ದಾರೆ ಅಂದ್ರೆ ಏನು ಹೇಳಿದ್ರು, ನೀವು ಸತ್ತವರಿಂದ ಎದ್ದು ಹೋದ್ರೆ ಅವ್ರು ನಂಬೋದಿಲ್ಲ, ಕಠಿಣ ಇದ್ದಾರೆ, ಅವರ ಬಳಿಯಲ್ಲಿ ದೇವರ ಧರ್ಮಶಾಸ್ತ್ರ ಓದ್ಲಿ ಅಂತೇಳಿ ಯಾಕೆ ಹೇಳ್ತಾರೆ. ಇವತ್ತು ನಿಮ್ಮ ಕೈಯಲ್ಲಿ ಒಂದು ಬೈಬಲನ್ನು ದೇವರು ಅಷ್ಟೇ ಕೇಳೋದು, ಓದದಿದ್ರೆ ದೇವರು ಒಂದು ದಿವಸ ಲೆಕ್ಕ ಕೇಳ್ತಾನೆ. ನಿಮ್ಮ ಶೋಕೇಸಲ್ಲಿ ಇಡ್ಲಿಕ್ಕಲ್ಲ ಬೈಬಲ್ ಕೊಟ್ಟಿರೋದು, ಅಥವಾ ವಾರಕ್ಕೊಮ್ಮೆ ಚರ್ಚೆ ತಗೊಂಡೋಗ್ಲಿಕ್ಕಲ್ಲ. ಇವತ್ತು ದೇವರ ವಾಕ್ಯವನ್ನು ಹುಡುಕಿ ಓದ್ರಿ, ಆದಿಕಾಂಡದ ಪ್ರಕಟಣೆವರೆಗೆ ಓದ್ರಿ. ಇವತ್ತು ನಾನು ಹೇಳುವಂತ ವಿಷಯಗಳು ವಾಕ್ಯದಲ್ಲಿ ಇಲ್ಲದಿದ್ರೆ ನನ್ನನ್ನು ನಂಬೇಡಿ, ಅಥವಾ ನಾನು ಹೇಳುದು ನಂಬೇಡಿ, ನನಗೆ ಯಾವ ಗೌರವನು ಬೇಡ, ನಮ್ಮ ಯಾವ ವಿಷಯಗಳು ನಮಗೆ ಲೌಕಿಕವಾದಂಥ ವಿಚಾರಗಳು ಬೇಡ, ತಿರಸ್ಕರಿಸಿರಿ. ಇವತ್ತು ನಾವು ಹೇಳುವಂಥ ವಾಕ್ಯಗಳು ವಾಕ್ಯ ಆಧಾರದಿಂದ ಇರಲಿ, ಮಾತುಗಳು ವಾಕ್ಯ ಆಧಾರದಿಂದ ಇರಲಿ. ಇವತ್ತು ಅವಾಗ ಮಾತ್ರ ದೇವರು ಮಾನಿಸ್ತಾನೆ. ಇವತ್ತು ನಮ್ಮ ಕೈಯಲ್ಲಿ ಸತ್ಯವೇದನ ಹಿಡಿದು ದೇವರು ಒಂದು ದಿವಸ ಕೇಳ್ತಾರೆ, ಇಲ್ಲಿ ಬರೆಯಲ್ಪಟ್ಟಂತ ಈ ಜೀವಿತ ನಿನ್ನಲ್ಲಿಲ್ಲ, ಈ ನಿಯಮಗಳು ನೀನು ಪಾಲಿಸಲಿಲ್ಲ, ಈ ವಿಷಯಗಳು ನೀನು ಒಳಗಾಗಲಿಲ್ಲ ಅಂತ ಹೇಳುವಾಗ ಆ ದಿವಸದಲ್ಲಿ ನೀನು ಒಟ್ಟಾಸಿ ದೇವರೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಆಗುವುದಿಲ್ಲ. ಇವತ್ತು ಗೊತ್ತಿಲ್ಲ ಅನ್ನೋದಕ್ಕೆ ಉತ್ತರ ಇಲ್ಲ. ನಮ್ಮ ನ್ಯಾಯಾಲಯಗಳಲ್ಲಿ ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಯಾವುದೇ ಒಂದು ಕೇಸ್ ಆದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಅಕ್ಸೆಪ್ಟೆಡ್ ಅಲ್ಲ. ಯಾಕಂದ್ರೆ ಗೊತ್ತಿಲ್ಲದೆ ಇರುವುದು ಸಹ ಕ್ರೈಮ್, ಗೊತ್ತಿಲ್ಲದೆ ಇರುವುದು ಸಹ ಅಪರಾಧ. ಇವತ್ತು ಲೋಕದ ನ್ಯಾಯಾಲಯ ಅದನ್ನ ಹೇಳ್ತಾ ಇರುವಾಗ ಇವತ್ತು ದೇವರ ಮುಂದೆ ಯಾವ ರೀತಿ ನೀವು ಉತ್ತರ ಕೊಡ್ತೀಯಾ? ದೇವ್ರ ಹತ್ರ ಗೊತ್ತಿಲ್ಲ ಅಂತೇಳಿ. ಈಗ ನೀವು ವೆಹಿಕಲ್ ತಗೊಂಡು ನೀನು ಎಲ್ಲಿ ರಾಂಗ್ ಸೈಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಅಥವಾ ಎಲ್ಲೆಲ್ಲೋ ಹೋಗಿ ನಾನು ಹಣ ಕೊಟ್ಟ ವೆಹಿಕಲು ನಂದು ಗಾಡಿ, ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ಎಲ್ಲ ಆಗಿದೆ ಅಂತ ಹೇಳಿ ಅಲ್ಲಿ ಬಂದು ಟ್ರಾಫಿಕ್ ಪೊಲೀಸ್ನವ್ರು ಬಂದು ನಿನ್ನ ಹತ್ರ ಕೇಳುವಾಗ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಮಾಫಿ ಆಗ್ತದಾ? ಇಲ್ಲ. ಕಾನೂನೇ. ಗೊತ್ತಿಲ್ಲದಿದ್ದರೂ ಅಪರಾಧವೇ. ಇನ್ನು ತಿಳುವಳಿಕೆ ಇಲ್ಲದಿರುವುದು ಸಹ ಅಪರಾಧವೇ. ಹಾಗಾದ್ರೆ ದೇವರ ವಾಕ್ಯದ ಸತ್ಯದ ವಿಷಯದಲ್ಲಿ ನಿಮಗೆ ತಿಳುವಳಿಕೆ ಬೇಡವಾ?
ಇವತ್ತು ದೇವರ ವಾಕ್ಯ ವಿಷಯದಲ್ಲಿ ತಿಳ್ಕೊಳ್ಳೋದು ಬೇಡ. ಐಶ್ವರ್ಯವಂತನಿಗೆ ಗೊತ್ತಿರಲಿಲ್ಲ, ಅದರಿಂದ ಎಲ್ಲಿಗೆ ಹೋದ? ಅವನು ನರಕಕ್ಕೆ ಹೋದ. ಇವತ್ತು ನಮ್ಮ ಜೀವಿತದಲ್ಲಿ ಅಂಥವರಾಗಿ ನಾವು ನರಕಕ್ಕೆ ಇಳಿದು ಹೋಗೋದು ಬೇಡ. ದೇವರ ವಾಕ್ಯನ ಪರಿಶೋಧಿಸಿಕೊಳ್ಳೋಣ, ನಾವು ದೇವರ ವಾಕ್ಯನ ಪರೀಕ್ಷಿಸಿಕೊಳ್ಳೋಣ. ಥೆಸಲೋನಿಕ ಮತ್ತು ಬೆರೆಯ ಸಭೆಯವರು ಎಷ್ಟು ಒಳ್ಳೆಯವರಾಗಿದ್ರಂತೆ ದೇವರ ಕೇಳ್ತದೆ. ಪ್ರತಿ ದಿವಸ ದೇವರ ವಾಕ್ಯನ ಕೇಳಿದನ್ನು ಪರಿಶೋಧಿಸಿ ಧ್ಯಾನಿಸ್ತಾ ಇದ್ರು. ಇವತ್ತು ನಾನು ಹೇಳುವಂಥ ವಾಕ್ಯ ನೀವು ಕೇಳಿ ಬರೆದಿಟ್ಕೊಳ್ಳೋದಲ್ಲ, ಇವತ್ತು ನೀವು ವಾಕ್ಯದ ಆಧಾರದೊಂದಿಗೆ ಪರೀಕ್ಷಿಸಿಕೊಳ್ಬೇಕು. ದೇವರ ವಾಕ್ಯವನ್ನು ಪರೀಕ್ಷಿಸಿಕೊಳ್ಳಬೇಕು. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ, ಯಾಕಂದ್ರೆ ಇದು ನಿಮಗೆ ಗೈಡ್ ಬುಕ್. ನನ್ನ ಬೋಧನೆ ಅಲ್ಲ, ನನ್ನ ಪ್ರಸಂಗ ಅಲ್ಲ. ಇವತ್ತು ನಾನು ಹೇಳ್ತೇನೆ ಹೋಗ್ತೇನೆ, ನನಗಿರುವಂತಹ ಒಂದು ಆಲೋಚನೆ, ಭಾವನೆ, ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ಬೋದು. ಬಟ್ ವಾಕ್ಯ ಒಂದೇ ಆಗಿದೆ. ಭೂಮಿ ಆಕಾಶಗಳು ಅಳಿದು ಹೋದಾವು, ಆದರೆ ದೇವರ ಮಾತು, ದೇವರ ಬಾಯಿಂದ ಹೊರಟ ಮಾತು, ಬರೆಯಲ್ಪಟ್ಟದ ಮಾತು ಒಂದು ಸೊನ್ನೆ ಬದಲಾಗುವುದಿಲ್ಲ ಅನ್ನೋದನ್ನು ನೆನಪು ಮಾಡಿಕೊಳ್ಳೋಣ. ಹಾಗಿರುವಾಗ ಇಷ್ಟು ಸತ್ಯವಾಗಿರುವ ನಿತ್ಯವಾಗಿರುವ ವಾಕ್ಯವನ್ನು ತಿರಸ್ಕರಿಸಿ ನಿನ್ನ ಮನಸ್ಸಿಗೆ ಬಂದ ಹಾಗೆ ಜೀವಿಸಲಿಕ್ಕೆ ಹೇಗೆ ಮನಸ್ಸಾಗ್ತದೆ? ದೇವರ ಮುಂದೆ ಯಾರು ಸುಳ್ಳು ಹೇಳಿ ನೆವ ಹೇಳಿ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಅಪರಾಧ ಮಾಡಿದವನು ಗೊತ್ತಿಲ್ಲ ಅಂದರೆ ಹೇಗೆ ಇವತ್ತು ಲೋಕದ ನ್ಯಾಯಾಲಯಗಳು ಯಾವ ರೀತಿ ಸ್ವೀಕರಿಸುವುದಿಲ್ಲವೋ, ಇವತ್ತು ದೇವರ ರಾಜ್ಯ ಅದಕ್ಕಿಂತ ಎಷ್ಟೋ ಘನಶ್ರೇಷ್ಠವಾಗಿರುವಂಥ ದೇವರ ರಾಜ್ಯ ವಿಷಯದಲ್ಲಿ ನಾವು ಯೋಚಿಸಬೇಕಲ್ವಾ? ಇವತ್ತು ಪರಲೋಕದ ವಿಷಯದಲ್ಲಿ ಯೋಚಿಸಬೇಕಲ್ಲ. ದೇವರ ಮುಂದೆ ನನಗೆ ಅವ್ರು ಹೇಳಲಿಲ್ಲ, ಇವ್ರು ಹೇಳಲಿಲ್ಲ, ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದರೆ ಆಗಲ್ಲ. ಇವತ್ತೆಷ್ಟೋ ಜನ ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿಲ್ಲದೆ ಅವರು ನರಕದ ಹಾದಿಯಲ್ಲಿದ್ದಾರೆ. ಅದಕ್ಕಾಗಿ ಸಾವಿರ ಗಟ್ಟಲೆ ಜನರು ಹಗಲು ರಾತ್ರಿ ಪ್ರಾರ್ಥನೆಯಲ್ಲಿ ಎಷ್ಟೋ ಜನ ಇದ್ದಾರೆ, ಸ್ವಾರ್ಥ ಸಾರ್ತಾ ಇದ್ದಾರೆ, ವಿಧ ವಿಧ ರೀತಿಯಲ್ಲಿ ಸ್ವಾರ್ಥೆಯನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಾಕ್ಯವನ್ನು ಅಟ್ಲೀಸ್ಟ್ ಒಮ್ಮೆ ಆದರೂ ಯೇಸು ಲೋಕ ರಕ್ಷಕನು, ಯೇಸು ಹೊರತಾಗಿ ನಿತ್ಯ ಜೀವಕ್ಕೆ ಮಾರ್ಗ ಇಲ್ಲ ಅಂತ ಜನರು ಕೇಳಲಿ ಎಂಬುದಕ್ಕಾಗಿ ಇವತ್ತು ಸುವಾರ್ತೆ ಸಾರಲ್ಪಡ್ತಾ ಇದೆ ಪ್ರಿಯರೇ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಅದನ್ನು ತಿಳ್ಕೊಳ್ಳೋಣ. ಇವತ್ತು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಎಕ್ಸ್ಕ್ಯೂಸ್ ಆಗುವುದಿಲ್ಲ. ಇವತ್ತು ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇವರ ವಾಕ್ಯ ಹೇಳ್ತದೆ, ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಇವತ್ತು ಒಂದು ದೇಶಕ್ಕೆ ಇರುವಾಗ ದೇಶಕ್ಕೆ ಕಾನೂನಿದೆ, ರೂಲ್ಸ್ ರೆಗ್ಯುಲೇಷನ್ ಇದೆ, ಅದನ್ನು ಫಾಲೋ ಮಾಡಿದ್ರೆ ಅವನು ಒಳ್ಳೆ ಪ್ರಜೆ ಆಗಿರ್ತಾನೆ. ಇವತ್ತು ಲೋಕದಲ್ಲಿರುವಂಥ ವ್ಯವಸ್ಥೆಗೆ ನಾವು ಹಾಗೆ ಮಾಡಿದ್ರೆ ಪರಲೋಕದಲ್ಲಿರುವಂಥ ವ್ಯವಸ್ಥೆಗೆ ಇವತ್ತು ನಾವು ಏನು ಗೊತ್ತಿಲ್ಲದವರಾಗಿದ್ದರೆ, ಇವತ್ತು ಲೋಕದಲ್ಲಿ ಒಂದು ದಿವಸ ನಾವು ಸತ್ರೆ ಲೋಕದ ಚರಿತ್ರೆ ಮುಕ್ತಾಯ ಆಗ್ತದೆ. ಆದರೆ ನಮ್ಮ ಮರಣ ನಂತರ ಎಲ್ಲವೂ ಮುಕ್ತಾಯ ಆಗಲ್ಲ. ನಿಜವಾದ ಜೀವನ ಪ್ರಾರಂಭ ಆಗುವುದೇ ಮರಣ ನಂತರ. ಐದರ್ ಇನ್ ಹೆಲ್ ಆರ್ ಇನ್ ಹೆವನ್. ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಮಾಡಲೇಬೇಕು. ಒಂದು ನರಕದಲ್ಲಿ, ಒಂದು ಪರಲೋಕದಲ್ಲಿ ನಮ್ಮ ಜೀವಿತವನ್ನು ಸಾಗಿಸಬೇಕಾಗ್ತದೆ. ಹಾಗಾಗಿ ಈ ವಿಷಯವನ್ನು ಆಳವಾಗಿ ಯೋಚಿಸಬೇಕು. ನಮಗೆ ತಪ್ಪು ಅಂತ ಗೊತ್ತಾದರೆ ತಪ್ಪು, ಸರಿ ಅಂತ ಗೊತ್ತಿದ್ರೆ ಸರಿ ಅನ್ನುವಂಥ ಪರಿಜ್ಞಾನ ದೇವರು ನಮಗೆ ಕೊಟ್ಟಿದ್ರೆ ಅದನ್ನ ನಮ್ಮ ಜೀವಿತ ಅಳವಡಿಸಿಕೊಂಡು ಯಾಕೆ ಹೋಗಬಾರ್ದು? ಇವತ್ತು ಅನೇಕ ರೀತಿಯಾದಂಥ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಎದುರಾಗಿ ಬರ್ತದೆ. 22ನೇ ವಚನ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವ ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ಹೌದಾ, ಅಯ್ಯೋ ಪಾಪ, ನೀನು ಇಷ್ಟೆಲ್ಲ ಕಷ್ಟಪಟ್ಟಿಯಲ್ಲ, ಬಾಪ ಒಳಗೆ ಅಂತ ಹೇಳ್ಕೊಂಡು ಆತನ ಸೇರಿಸುವಷ್ಟು ಕನಿಕರಳು ಅಂತ ನೆನೆಸೋದು ಬೇಡ. ಇವತ್ತು ಸ್ವಾಮಿ ಸ್ವಾಮಿ ಅನ್ನೋರು ಯೇಸು ಕ್ರಿಸ್ತನ ವಿಷಯದಲ್ಲಿ ಯೋಚಿಸಿಕೊಂಡು ಹೋಗುವವರಿಗೆ ದೇವರ ರಾಜ್ಯ ಕೊಡೋದಾಗಿ ಅಷ್ಟು ಚೀಪಾಗಿದ್ದಿದ್ರೆ ಏನು ಕಡಿಮೆ ಇರಲಿಲ್ಲ. ಇವತ್ತು ದೇವರ ರಾಜ್ಯದಲ್ಲಿ ದೇವರದೊಂದು ನಿಯಮ ಇದೆ, ಆತ್ಮಿಕವಾಗಿ ನಾವು ಫಾಲೋ ಮಾಡಬೇಕು, ನಾವು ಅದನ್ನು ಅನುಸರಿಸಬೇಕು, ದೇವರ ಮಕ್ಕಳಾಗಿರ್ಬೇಕು. ಒಂದು ಪ್ರಜೆ ಒಂದು ಆಡಳಿತದಲ್ಲಿ, ಅರಸನ ರಾಜ್ಯದಲ್ಲಿ ಮನಸಾರೆ ಜೀವಿಸುವವನಿಗೆ ಅವನಿಗೆ ಒಳ್ಳೆ ಸರ್ಟಿಫಿಕೇಟ್, ಮೆಡಲ್ ಕೊಡ್ತಾರಾ? ಇಲ್ಲ. ಯಾರು ಒಳ್ಳೆ ನಿಯಮ ಪಾಲಿಸಿ ಅರಸನ ಆಜ್ಞೆಗಳನ್ನು ಪಾಲಿಸಿ ಒಳ್ಳೆಯ ನಿಯತ್ತಲ್ಲಿ ಹೋಗ್ತಾರೆ ಅವರಿಗೆ ಮೆಡಲ್ಗಳನ್ನು ಕೊಡ್ತಾರೆ, ಬಹುಮಾನಗಳನ್ನು ಕೊಡ್ತಾರೆ. ಹಾಗಿರುವಾಗ ನಮ್ಮ ದೇವರ ಮುಂದೆ ನಾವು ಯಾರು ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ನೀವು ಎಷ್ಟು ಒಳ್ಳೆಯವರಾಗಿದ್ದೀರಾ, ಎಷ್ಟು ಶ್ರಮೆಯನ್ನು ಅನುಭವಿಸಿದ್ದೀರಾ, ಎಷ್ಟು ತಾಳ್ಮೆಯಲ್ಲಿದ್ದೀರಾ, ಎಷ್ಟು ನಿಮ್ಮ ಜೀವಿತದ ಶ್ರಮೆಯನ್ನು ಅನುಭವಿಸಿಕೊಂಡು ಕರ್ತನಿಗಾಗಿ ನಿಂತಿದ್ದೀರಾ. ಮನುಷ್ಯರಿಂದ ಕೆಲವೊಮ್ಮೆ ನಿಮಗೆ ಗೌರವ ಏನು ಸಿಕ್ಕದೇ ಇರ್ಬೋದು. ದೇವರು ಯಾವತ್ತ ಅನ್ಯಾಯಗಾರನಲ್ಲ. ದೇವರು ನಿಮಗೆ ಸಲ್ಲತಕ್ಕಂಥ ಗೌರವ, ಮಾನ, ಪ್ರಭಾವನ ಖಂಡಿತವಾಗಿ ನಿಮಗೆ ಕೊಡ್ತಾನೆ. ನಿಮಗೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ ಪ್ರಿಯರೇ. ಹಾಗಾಗಿ ಈ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳೋಣ. ಎಷ್ಟೋ ಜನರು ಬಂದು ಹೇಳ್ತಾರೆ, ನಿನ್ನ ಹೆಸರನ್ನು ಹಾಗೆ ಮಾಡಿ ಹೀಗೆ ಮಾಡಿದೀನಿ, ಹಾಗಾದ್ರೆ ಅಯ್ಯೋ ಪಾಪ ಬನ್ನಿ ಅಂತೇಳಿ ದೇವರು ಹೇಳ್ಬೋದಿತ್ತಲ್ಲ. ಏನ್ ಹೇಳ್ತಾರಂತೆ? 23ನೇ ವಚನ, ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು. ಎಂತ ಟ್ರಾಜಿಡಿ ಅಲ್ಲ ಪ್ರಿಯರೇ. ಇವತ್ತು ಇಷ್ಟು ವರ್ಷ ನಾವು ಕ್ರೈಸ್ತ ವಿಶ್ವಾಸ ಜೀವಿತ ಸಾಗಿಸಿ, ನಾನು ಬಿಲೀವರ್ ಅಂತ ಹೇಳ್ಕೊಂಡು, ನಾನು ದೇವರ ಮಗನಂತ ಹೇಳ್ಕೊಂಡು, ನಾನು ಬೋಧಕನಂತ ಹೇಳ್ಕೊಂಡು, ನಾನು ಸ್ವಾರ್ಥಿಕನಂತ ಹೇಳ್ಕೊಂಡು, ನಾನೆಲ್ಲವನ್ನೂ ಮಾಡಿ ಕೊನೆಗೆ ದೇವರ ಮುಂದೆ ಬಂದಾಗ ದೇವರು ನೀನು ತಪ್ಪು ಮಾಡಿದ್ದೀಯ ಅಂತ ಹೇಳ್ತಾ ಇಲ್ಲ,
ನೀನು ಅಪರಾಧ ಮಾಡಿದ್ದೆ ಅಂತ ಹೇಳ್ತಾ ಇಲ್ಲ, ನೀನು ಮಾಡಿದ ಇಂತಿಂಥ ಕಾರ್ಯಗಳು ತಪ್ಪಂತ ಹೇಳ್ತಾ ಇಲ್ಲ. ದೇವರು ಹೇಳುವಂತ ಒಂದು ಮಾತು ಬಹಳ ಒಂಥರ ಶಾಕಿಂಗ್ ವರ್ಡ್ ದಟ್ ಈಸ್. ಹೇಗೆಂದ್ರೆ, ನಾನು ನಿನ್ನ ಗುರುತು ಗೊತ್ತೇ ಇಲ್ಲ ನನಗೆ, ನೀನ್ ಯಾರು? ಕೆಲವೊಮ್ಮೆ ಒಬ್ರಿಗೊಬ್ರನ್ನ ಪರಿಚಯ ಆಗುವಾಗ ಅನೇಕ ವರ್ಷಗಳಾದ್ಮೇಲೆ ಸಿಕ್ಕಿದ ಮೇಲೆ ಪರಿಚಯ ಮಾಡ್ಕೊಳ್ತಾರೆ. ನಂದು ಗೊತ್ತುಂಟಾ, ನಂದು ಪರಿಚಯ ಆಯ್ತಾ ಅಂತ. ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಪರಿಚಯ ಆಗ್ಲಿಲ್ವಾ? ನಾವು ಸಣ್ಣ ಇರುವಾಗ ಒಟ್ಟಿಗೆ ಶಾಲೆಗೆ ಹೋಗಿದ್ದು, LKG ಹೋಗಿದ್ದು, ಅಥವಾ ಹೀಗೆ ನಾವು ಶಾಲೆಯಲ್ಲಿ ಇದ್ದದ್ದು, ಅಥವಾ ನಾವು ಇಂಥಲ್ಲಿ ಕೆಲಸ ಮಾಡ್ತಿದ್ದದ್ದು, ಈಗ 30 ವರ್ಷ ಆಯ್ತು, 40 ವರ್ಷ ಆಯ್ತಂತ ಹೇಳುವಾಗ ಹೌದಲ್ಲ ಅಂತ ಹೇಳಲಿಕ್ಕೆ ಒಂದು ಆಪ್ಷನ್ ಇದೆ. ಯಾರಿಗೆ ಗುರ್ತ ಇಲ್ವೋ ಗುರ್ತವನ್ನು ಅವರು ವಿವರಿಸಿ ಹೇಳುವಾಗ ಕೊನೆಗೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಸಾರಿ, ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವರು ಹಳೆಯ 10, 30, 40, 50 ವರ್ಷದ ಆ ಒಂದು ಅನುಭವವನ್ನ ರೀಕಲೆಕ್ಟ್ ಮಾಡಿ ಮತ್ತೆ ಅವ್ರು ರೀಜಾಯಿನ್ ಆಗಿ ಅವರು ಒಬ್ರಿಗೊಬ್ರು ಸಾರಿ ಕೇಳುವಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ, ತಪ್ಪಾಯ್ತು ಅಂತ ಹೇಳ್ತಾರೆ. ಬೈ ಮಿಸ್ಟೇಕ್ ಆಗಿ ಕೆಲವೊಮ್ಮೆ ಆಗ್ತದೆ, ಗೊತ್ತಿಲ್ಲ ಅಂತೇಳಿ. ಬಟ್ ದೇವರಿಗೆ ಹಾಗೆ ಆಗಲ್ಲ. ದೇವರು ಒಂದು ಸಾರಿ ಒಂದು ವರ್ಡ್, ಇಫ್ ಹಿ ಸೇಸ್ ಫಿನಿಶ್, ಇದು ಮುಗೀತು, ಎಸ್ ಅಂಡ್ ಆಮೇನ್ ಅಷ್ಟೇ, ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಆ ಮಾತುಗಳನ್ನು ಹೇಳಲಿಕ್ಕೆ ದೇವರಿಗೆ ಎಂದಿಗೂ ಆಸ್ಪದ ಆಗ್ಬಾರ್ದು, ಯಾವತ್ತಾಗಬಾರ್ದು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ಈ ರೀತಿಯಾದಂಥ ಒಂದು ಆತ್ಮಿಕ ಅನುಭವವನ್ನು ನಾವು ಅನುಸರಿಸಿಕೊಂಡು ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ನಾವು ಸಲ್ಲಿಸೋಣ. ಇವತ್ತು ನಮ್ಮ ವಿಶ್ವಾಸ ಜೀವಿತ, ನಮ್ಮ ದೇವರಿಗಾಗಿ ಮೀಸಲಾಗಿಟ್ಟಂಥ ಜೀವಿತ, ಆತನ ಮುಂದೆ ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ನಾನೆಂದು ನಿಮ್ಮ ಗುರುತನ್ನು ಕಾಣೆನೆಂಬುದಾಗಿ ಹೇಳುವಾಗ ಎಂಥ ಒಂದು ಬೇಸರ ಸಂಗತಿ. ಯಾಕಂದ್ರೆ ಯೇಸು ಸ್ವಾಮಿ ಒಂದು ಸಾರಿ ಅದನ್ನು ಹೇಳಿದರೆ ಯಾರಿಗೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ದೇವರ ಚಿತ್ತ ಇವತ್ತು ನಿಮ್ಮ ಜೀವಿತ ನಡೀತಾ ಇದೆಯಾ? ನೀವು ಇವತ್ತು ರಕ್ಷಣೆ ಹೊಂದಿದವರಾಗಿದ್ದರೆ, ರಕ್ಷಣೆ ಹೊಂದದೆ ದೇವರ ಮಕ್ಕಳಾಗುವಂಥ ಭಾಗ್ಯ ಯಾವ ರೀತಿಯಲ್ಲಿ ಅವಕಾಶ ಇಲ್ಲವೇ ಇಲ್ಲ. ಬೈ ಚಾನ್ಸ್ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಯೇಸುವನ್ನು ಅಂಗೀಕರಿಸಿ ಅವನ ಪಾಪಗಳನ್ನು ಅರಿಕೆ ಮಾಡಿ ಯೇಸು ರಕ್ತದಿಂದ ತೊಳೆಯಲ್ಪಟ್ಟು ಅವನು ದೇವರ ಮಗನಾಗುವಾಗ ಮಾತ್ರ, ಅವನು ಅಂಗೀಕರಿಸುವಾಗ ಮಾತ್ರ, ಹೃದಯದ ನಂಬಿ ಬಾಯಿಂದ ಅರಿಕೆ ಮಾಡುವಾಗ ಮಾತ್ರ ಅವನು ರಕ್ಷಿಸಲ್ಪಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಲ್ಲದೆ ಯಾವ ಶಾರ್ಟ್ ಕಟ್ಟು ಸಹ ದೇವರ ರಜಕ್ಕೆ ಹೋಗ್ಲಿಕ್ಕಿಲ್ಲ. ನಾನೀಗ ದುಷ್ಟನಾಗಿ ಸತ್ತೆ, ರಕ್ಷಣೆ ಹೊಂದದೆ ಸತ್ತೆ, ಆತ್ಮೀಯ ಅನುಭವವನ್ನು ಹೊಂದಿಕೊಳ್ಳದೆ ಸತ್ತೆ, ನಾನು ಸತ್ತ ಮೇಲೆ ಯಾರು ಪ್ರೇಯರ್ ಮಾಡಿದ್ರು ಸ್ವರ್ಗ ಕಳಿಸುವಂಥ ವ್ಯವಸ್ಥೆ ಸತ್ಯವೇದದಲ್ಲಿ ಇಲ್ಲ. ಇದ್ದಿದ್ರೆ, ಹಾಗೇನಾದ್ರೂ ಇದ್ದಿದ್ರೆ ನರಕದಲ್ಲಿ ಒಬ್ಬನೂ ಇರ್ತಿರ್ಲಿಲ್ಲ, ಎಲ್ಲರನ್ನೂ ಆ ರೀತಿಯಲ್ಲಿ ಅವರು ಪರಲೋಕ ಕಳಿಸ್ಬೋದಿತ್ತು. ಬೈಬಲ್ನಲ್ಲಿ ಅದಕ್ಕೆ ಆಧಾರವೇ ಇಲ್ಲ. ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅವನು ಜೀವಿತ ಕಾಲದಲ್ಲಿಯೇ ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ರಕ್ಷಿಸಲ್ಪಟ್ಟು ರಕ್ಷಣೆ ಹೊಂದಿ ಅವನು ಸತ್ಯವನ್ನು ತಿಳಿದು ದೀಕ್ಷಾಸನ ತೆಗೆದುಕೊಂಡು ಅವನ ದೀಕ್ಷಾಸ್ನಾನ ರಕ್ಷಣೆ ಹೌದು ಅಂತ ಹೇಳುವುದಾದ್ರೆ ಪರಲೋಕದಿಂದ ಒಂದು ಅಪ್ರೂವಲ್ ಆಗ್ತದೆ. ಅದೇ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್, ಈ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಅವನು ತನ್ನ ಜೀವಿತವನ್ನ ಅವನು ಕ್ರಿಸ್ತನಿಗಾಗಿ ಡೆಡಿಕೇಟ್ ಮಾಡಿ ವಿಶ್ವಾಸ ಜೀವಿತವನ್ನು ಸಾಗಿಸುವುದೇ ಸಂಪೂರ್ಣ ಸ್ವಾರ್ಥೆಯ ಅನುಭವವಾಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ನಂಬಲಿ ಅಥವಾ ನಂಬದಿರಲಿ, ರಿಜೆಕ್ಟ್ ಮಾಡಲಿ ಅಥವಾ ರಿಸೀವ್ ಮಾಡಲಿ, ಅದು ಅವರವರ ಜೀವಿತದಲ್ಲಿ ಇರುವಂಥದ್ದು. ಬಟ್ ಬೈಬಲ್ ಹೇಳುವಂಥ ವಾಕ್ಯ ಅದು ಕಾಂಟ್ರಡಿಕ್ಷನ್ ಆಗಿ ಇಲ್ಲ ಅಥವಾ ಯಾವುದೋ ಕೋಡ್ ವರ್ಡ್ಗಳಲ್ಲಿ ಬರೀಲಿಲ್ಲ. ಇದೆಲ್ಲವೂ ಸಿಂಪಲ್, ಸರಳವಾಗಿರುವ ಸತ್ಯವಾಗಿರುವುದರಿಂದ ಅವನ ಜೀವಿತದಲ್ಲಿ ಅನುಸರಿಸಿದ್ರೆ ಮಾತ್ರ ಅದೇ ತಂದೆ ಚಿತ್ತವಾಗಿರ್ತದೆ. ಅಂಥವರು ದೇವರ ರಾಜ್ಯಕ್ಕೆ ಸೇರ್ತಾರೆ. ಇಲ್ಲದಿದ್ರೆ ಯಾರ್ಯಾರು ತಂದೆ ಚಿತ್ತವನ್ನು ಇದು ಮಾಡಲಿರೋ ಅವಾಗ ಅವನು ಏನು ಹೇಳ್ತಾರೆ? ನಾನೆಂದೂ ನಿಮ್ಮ ಗುರುತು. ಅದ್ಭುತ ಮಾಡಿದ್ದಾರೆ, ಯೇಸುವಿನ ದೆವ್ವಗಳನ್ನು ಬಿಡಿಸಿದ್ದಾರೆ, ಎಷ್ಟೆಲ್ಲ ಮಾತ್ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ರೂ ಯೇಸು ಏನ್ ಹೇಳ್ತಿದ್ದಾರೆ? ನನಗೆ ನಿಮ್ಮ ಗುರುತೇ ಇಲ್ಲ. ಮಾತ್ರ ಅಲ್ಲ, ಅಲ್ಲಿಗೆ ನಿಲ್ಲಿಸಲಿಲ್ಲ. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿ. ಯಾವಾಗಲೂ ದೆವ್ವಗಳಿಗೆ ಆ ರೀತಿಯಲ್ಲಿ ಹೇಳ್ತೇವೆ, ತೊಲಗಿ ಹೋಗು ಅಂತೇಳಿ. ಆದರೆ ದೇವರ ವಾಕ್ಯವನ್ನು ಮೀರಿ ನಡೆಯುವವರಿಗೆ ಕರ್ತನ ಮುಂದೆ ಬಂದು ನಿಂತರೆ ಆ ರೀತಿಯಲ್ಲಿ ಹೋಗಿ ಅಂತಾನು ಹೇಳ್ತಾ ಇಲ್ಲ, ಸೇರ್ಸಲ್ಲ ಅಂತಾನು ಹೇಳಲ್ಲ, ತೊಲಗಿ ಹೋಗಿ ಅಂತೇಳಿ. ಇವತ್ತು ನನ್ನನ್ನು ಕೇಳ್ತಿರಂತ ಪ್ರಿಯರೇ, ಒಂದು ದೇವರ ಭಯ ನಿಮ್ಮ ಜೀವಿತನ ಆವರಿಸಿಕೊಳ್ಳಲಿ. ಮನುಷ್ಯರ ಭಯ ಅಲ್ಲ, ದೇವರ ಭಯ. ದೇವರ ಭಯ ನಿಮ್ಮ ಪ್ರಾಪರ್ಟಿ ಆಗಿರಲಿ, ದೇವರ ಭಯ ನಿಮ್ಮ ಆಸ್ತಿ ಆಗಿರಲಿ.
ಆ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಿಸಿ ತನ್ನ ಮಹಿಮೆ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ಆತ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಇವತ್ತು ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋದ್ರ ಮೂಲಕ ದೇವರು ತನ್ನ ಮಹಿಮೆ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಆತ ನಡೆಸ್ತಾನೆ. ಹಾಗಾಗಿ 1 ಕೊರಿಂಥ್ಯ 3ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ನಾವು ಓದಿಕೊಂಡ ಹಾಗೆ ಒಬ್ಬೊಬ್ಬನು ಎಂತೆಂಥದನ್ನು ಕಟ್ಟುತ್ತಾನೋ ಅವನು ಯಾವ ಅಸ್ಥಿವಾರದ ಮೇಲೆ ಕಟ್ಟುತ್ತಾನೆ ಅವನು ಕಟ್ಟುವಂಥ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಬಹಳ ಒಂದು ರೀತಿ ಓಲ್ಡ್ ವೇ ಆಗಿದೆ. ಏನಾಗಿದೆ, ಎಲ್ಲವನ್ನ ಎಂಜಾಯ್ ಅಥವಾ ಸಂತೋಷ ಪಡು ಅಥವಾ ಉಲ್ಲಾಸ ಪಡು ಅನ್ನುವಂಥ ಒಂದು ವಿಚಾರವಾಗಿ ಹೋಗಿದೆ. ಇವತ್ತು ದೇವರ ವಾಕ್ಯಕ್ಕಿರುವಂಥ ಮಹತ್ವವನ್ನ ನಮ್ಮ ಜೀವಿತ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಒಬ್ಬ ವ್ಯಕ್ತಿ ಯಾವುದರ ಮೇಲೆ ಕಟ್ಟುತ್ತಾನೆ, ಹೇಗೆ ಕಟ್ಟುತ್ತಾನೆ, ನಾನು ಮುಂದಿನ ವಾರದಲ್ಲಿ 12ನೇ ವಚನವನ್ನು ವಿವರಿಸಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 3ನೇ ಅಧ್ಯಾಯ 1 ಕೊರಿಂಥ್ಯ 3, 11, 12 ವಾಕ್ಯಗಳನ್ನು ನಾವು ಬರುವ ವಾರದಲ್ಲಿ ಓದ್ಕೊಳ್ಳೋಣ. ಆವಾಗ ಕಟ್ಟಲ್ಪಡುವಂಥ ಚಿನ್ನ, ಬೆಳ್ಳಿ, ಕಟ್ಟಿಗೆ, ಹುಲ್ಲು, ಆಪನ ಅನುಭವಗಳು ಏನು, ಇವತ್ತು ನಮ್ಮ ಜೀವಿತದಲ್ಲಿ ಅದು ನೆಲೆ ನಿಲ್ಲುವಂಥದ್ದು ಯಾವುದೆಂಬುದಾಗಿ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಇವತ್ತು ನಮ್ಮ ಜೀವಿತ ಎಲ್ಲವನ್ನು ಬ್ಲೆಸ್ಸಿಂಗ್ ಅಂತ ಹೇಳ್ಕೊಂಡು ಕೊನೆಗೆ ನಮ್ಮ ಜೀವಿತ ನಿತ್ಯ ಜೀವನ ಕಳ್ಕೊಂಡು ನಿರಾಶರಾಗಿ ಒಂದು ಪಶ್ಚಾತ್ತಾಪ ಇಲ್ಲದ ಜೀವಿತದಿಂದ ನಮ್ಮ ಜೀವಿತ ಆಗಲಿ ಹೋಗಬಾರ್ದು. ನಮ್ಮನ್ನು ದೇವರು ಈ ಲೋಕದಲ್ಲಿ ಇಟ್ಟದ್ದು ಏನೋ 4 ದಿವಸ ಬದುಕಿ ಸಾಯಲಿಕ್ಕಲ್ಲ, ನಾವು ನಿತ್ಯತ್ವಕ್ಕೆ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕಾಗಿ. ಹಾಗಾಗಿ ಈ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೋಗೋಣ. ಕರ್ತನ ಮಾತುಗಳನ್ನು ಆಶೀರ್ವಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವಲ್ಪನಾದ ದೇವರೇ, ಯೇಸುವೆ, ಸತ್ಯವಾಕ್ಯಗಳು ಯಾವಾಗಲೂ ನಿತ್ಯವಾದದ್ದು. ಕೇಳುವಂಥ ನಮ್ಮ ಜೀವಿತದಲ್ಲಿ ಕರ್ತನೆ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ನೀನು ಸಹಾಯ ಮಾಡು. ಲೋಕದಲ್ಲಿ ಯಾವುದೇ ವ್ಯವಸ್ಥೆಗಳಿದ್ದರೂ ನಿನ್ನ ವಾಕ್ಯದ ನಿಯಮ ಆಜ್ಞೆಗಳೇ ಶಾಶ್ವತವಾದದ್ದು. ಅದನ್ನು ಯಾರು ಕರ್ತನೆ ಅನುಸರಿಸುವುದಿಲ್ಲವೋ ಅವ್ರು ನಿತ್ಯ ದಂಡನೆ ಗುರಿ ಆಗ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಕೇಳ್ತಂದ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಿಸು. ಯಾರಾದರೂ ಕರ್ತನೆ ಚಿಂತೆಯಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿದ್ದರೆ ಅವರನ್ನು ಸಂತೈಸಿ, ಆಧರಿಸಿ, ಬಲಪಡಿಸಿ, ಧೈರ್ಯಪಡಿಸಿ, ನಿನ್ನ ಕೃಪೆಯಲ್ಲಿ ಅವರನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅವರ ಕಣ್ಣೀರನ್ನು ಒರೆಸು, ಅವರ ಭಾರವನ್ನು ನೀಗಿಸು, ಎಲ್ಲ ಕುಟುಂಬ ಸಮಸ್ಯೆ ಪರಿಹಾರವನ್ನು ಕೊಟ್ಟು ನಡೆಸು. ಎಲ್ಲ ಘನಮಾನನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ.